इंटरनेट क्रांति हमारा अगला पाठ है, पाठ 8, इंटरनेट क्रांति। आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं, इसलिए उन्हें सचेत करने के लिए भी इस पाठ को यहाँ पर दिया है। क्योंकि इंटरनेट से होने वाले बहुत सारे लाभ भी हैं, वैसे ही भी उससे नष्ट भी बहुत है, तो उन सब से हमें अवगत होना चाहिए। हम सिर्फ उसके लाभ को देखकर उसे जैसे चाहे वैसे इस्तेमाल नहीं कर सकते, उससे बहुत सारे हानियां भी हो सकती है। इसलिए इंटरनेट द्वारा, इंटरनेट क्रांति से इस समाज में किस प्रकार प्रभाव पड़ रहा है, इस विचार पर कुछ संक्षिप्त विचारों को इस पाठ में आपको दे रहे हैं। तो यहां पर एक शब्द है क्रांति। क्रांति शब्द का अर्थ क्या है? क्रांति यानी अलग है। इंटरनेट का लाभ और नष्ट ಅಂತ ನಿಮಗೆ ಪಾಠ ಕೊಡಲಿಲ್ಲ, ಇಂಟರ್ನೆಟ್ ಗೆ ಕ್ರಾಂತಿ ಅಂತ ಕೊಟ್ಟ। ಕ್ರಾಂತಿ ಅನ್ನೋದರ ಅರ್ಥ ಹೇಗಾಗುತ್ತೆ ಅಂತಂದ್ರೆ, ಒಂದು ಲಿಮಿಟೆಡ್ ಸಮಯದಲ್ಲಿ, ಒಂದು ತುಂಬಾ ಕಡಿಮೆ, ಇಂಗ್ಲಿಷ್ ನಲ್ಲಿ ಎವಲ್ಯೂಷನ್ ಕರೆಕ್ಟ್, ಅದರ ಅರ್ಥ ಡಿಫೈನ್ ನಿಮ್ಮ ತಲೆಯಲ್ಲಿ ಹೇಗಿರುತ್ತೆ, ಒಂದು ಸಂಕ್ಷಿಪ್ತ ಸಮಯದಲ್ಲಿ ಒಂದು ಬದಲಾವಣೆ, ತುಂಬಾ ವೇಗವಾಗಿ ಬದಲಾವಣೆ ಆಗುವಂಥದ್ದು ಕ್ರಾಂತಿ. ಒಂದಷ್ಟೇ ಸಮಯ ಮಿತಿಯಲ್ಲಿ ಆಗುವಂತಹ ಶೀಘ್ರ ಬದಲಾವಣೆ ಕ್ರಾಂತಿ ಅಂತ ಕರೆಸ್ಕೊಳ್ಳುತ್ತೆ. ಅಂತಂದ್ರೆ ಅಲ್ಲಿ ಬಹಳ ಬೇಗನೆ ಅಲ್ಲಿ ಅದ್ರ ಮೇಲೆ ಏನು ಕೆಲಸ ಆಗತ್ತೆ, ಪ್ರಭಾವ ಬೀರುತ್ತೆ, ಅದು ಕ್ರಾಂತಿ ಅಂತ. ಇಂಟರ್ನೆಟ್ನ ಕ್ರಾಂತಿ, ಯಾಕಂದ್ರೆ ಇಂಟರ್ನೆಟ್ ಅನ್ನೋದು ನಮ್ಗೆ ಬಳಕೆಗೆ ಸಿಕ್ಕಿದ್ದು ತುಂಬಾ ನಂತರದಲ್ಲಿ, 1980-90ನೇ ಇದರಲ್ಲಿ ಸ್ವಲ್ಪ ವೇಗವಾಗಿ ಅದರ ಮುನ್ನುಗ್ಗುವಿಕೆ ಪ್ರಾರಂಭವಾಗಿತ್ತು. ಈಗ ಒಂದು 40-20-30 ವರ್ಷದಲ್ಲಿ ತುಂಬಾ ಸ್ಪೀಡ್ ಅಲ್ಲಿ ಎಲ್ಲ ವ್ಯವಹಾರಗಳಿಗೂ ಅದಿಲ್ಲದಿದ್ರೆ ಆಗೋದಿಲ್ಲ ಅನ್ನುವ ಮಟ್ಟಿಗಿನ ವ್ಯವಸ್ಥೆ ಇಂಟರ್ನೆಟ್ ಇಂದ ಕಲ್ಪಿತವಾಗಿದೆ ಈಗ. ಹಾಗಾಗಿ ತುಂಬಾ ಕಡಿಮೆ ಸಂದರ್ಭದಲ್ಲಿ, ಕಡಿಮೆ ಇದರಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುವಂತದ್ದು ಕ್ರಾಂತಿ. ಹಾಗಾಗಿ ಸ್ವಾತಂತ್ರ್ಯವನ್ನು ಗಳಿಸುವಾಗ ಅನೇಕ ಕ್ರಾಂತಿಗಳಾಗ್ತವೆ. ಆ ಕ್ರಾಂತಿಯಿಂದ ಬದಲಾವಣೆ ಬೇಗ ಆಗುತ್ತೆ, ಶೀಘ್ರವಾದ ಬದಲಾವಣೆಗಳು ಕಾಣಿಸ್ಕೊಳುತ್ತೆ, ಅದು ಕ್ರಾಂತಿ, इंटरनेट क्रांति। तो क्या हो रहा है देखेंगे। आज का युग इंटरनेट का युग है, सभी जानते हैं आज का युग इंटरनेट का युग है। ಇವತ್ತಿನ ಯುಗ ಇಂಟರ್ನೆಟ್ಟಿನ ಯುಗ। बड़े बूढ़ों से लेकर छोटे बच्चों तक, बड़े बूढ़ों से लेकर यानी बड़े भी इस्तेमाल इंटरनेट का करते हैं और बूढ़े भी इंटरनेट का इस्तेमाल करते हैं। तो बड़े बूढ़ों से लेकर छोटे बच्चों तक, ಮಧ್ಯಮ ವಯಸ್ಸಿನವರು ಅಷ್ಟೇ ಅಲ್ಲ, ಜೊತೆಗೆ ಮುದುಕರು, ಬೂಢೆ, ಜೊತೆಗೆ ಇಲ್ಲಿ ಚಿಕ್ಕ ಮಕ್ಕಳು ಕೂಡ अब इस पर इंटरनेट का क्रांति का असर पड़ा है। इंटरनेट क्रांतिಯ ಪ್ರಭಾವ, ಅಸರ್ ಶಬ್ದ का अर्थ है असर पड़ा है। ನೋಡಿ ಎಷ್ಟು ಸಣ್ಣ, 1-2-3 ವರ್ಷದವರು, 2-3 ವರ್ಷದವರೆಲ್ಲ ಆರಾಮ್ಸೆ ಯೂಟ್ಯೂಬ್ ರನ್ ಮಾಡ್ತಾರೆ ಈಗ ತುಂಬಾ ಈಸಿಯಾಗಿ। ಹಾಗಾಗಿ इंटरनेट का असर अब बड़े बूढ़े ही नहीं छोटे बच्चों तक पड़ा है। ಸಣ್ಣ ಮಕ್ಕಳವರೆಗೂ ಅದರ ಪ್ರಭಾವ ನಮ್ಮ ಸಮಾಜದ ಮೇಲೆ ಆಗಿದೆ। ಒಂದು ಸಂಭಾಷಣಾ ರೀತಿಯಾದಂತಹ ಪಾಠ ಇದು। ಇದರಲ್ಲಿ ಶಿಕ್ಷಕರಲ್ಲಿ ರೋಹನ್ ಪ್ರಶ್ನೆ ಕೇಳ್ತಾ ಹೋಗ್ತಾನೆ। ನೋಡಿ, ಒಂದು ರೋಹನ್ ಮತ್ತೊಂದಷ್ಟು ಮಕ್ಕಳು। एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा। एक दिन रोहन ने क्या किया, स्कूल गया था, स्कूल में वे बच्चे अपने आपस में कुछ बातचीत कर रहे थे इंटरनेट के बारे में, उनके दोस्त सभी मिलकर। तो दोस्त के बीच जो चर्चा हुई उस पर अपने पिताजी से आकर कुछ कहने लगा। तब उन्होंने कहा कि इंटरनेट के उपयोग से इंसानी सोच का दायरा बढ़ गया है। ನೋಡಿ, ಹೊಸ ಶಬ್ದಗಳು ಕಾಣಿಸ್ತವೆ। ಇಂಟರ್ನೆಟ್ಗೆ ಉಪಯೋಗ से, ಇಂಟರ್ನೆಟ್ಟಿನ ಉಪಯೋಗದಿಂದ इंसानी सोच का, इंसानी सोच, इंसान हम हैं, हम सभी इंसान हैं, इंसानी सोच, ಮನುಷ್ಯನ ವಿಚಾರಧಾರೆ, ಸೋಚ್ ಅಂತಂದ್ರೆ ವಿಚಾರ, ಮನುಷ್ಯನ ವಿಚಾರ ಏನಿದೆ ಅದು ಇನ್ಸಾನಿ ಸೋಚ್,
मनुष्य थिंक ಮಾಡೋದು ಹೇಗಿದೆ ಅದು. इंसानी सोच का दायरा, दायरा यानी एक ಒಂದು ಪರಿವಿಡಿ, ಒಂದು ಪರಿಧಿ, ಪರಿವಿಡಿ ಅಲ್ಲ ಪರಿಧಿ, ಪರಿಧಿ ಅಂತಂದ್ರೆ ಚೌಕಟ್ಟು ಅಂತ ಅರ್ಥ. ದಾಯಿರ ಅಂತಂದ್ರೆ ಒಂದು ಏನು ಬಾರ್ಡರ್ ಅಂತ ಅರ್ಥ. ಸರಿ, ಮನುಷ್ಯನ ವಿಚಾರ ಮಾಡುವಂತಹ ಒಂದು ಲಿಮಿಟ್ ಇದೆ. ಮನುಷ್ಯನ ಒಂದು ಹಂತಕ್ಕೆ ವಿಚಾರ ಮಾಡ್ತಾನೆ ಮನುಷ್ಯ, ಯಾವುದೋ ಒಂದಷ್ಟು ವಿಚಾರವನ್ನ. ಅವನು ಅದ್ರ ಯೋಚನೆ ಮಾಡೋದ್ರಗಿಂತಲೂ ಹೆಚ್ಚಿನ ವಿಚಾರವನ್ನ ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಈ ಇಂಟರ್ನೆಟ್ ಬಂದ ಕಾರಣದಿಂದ. ಇನ್ಸಾನಿ ಸೋಚ್ ಕಾ ದಾಯಿರ ಬಡ್ ಗಯಾ ಹೈ. ನಾವು ಮತ್ತು ಹೆಚ್ಚು ವಿಚಾರ ಮಾಡುವಂತಹ ಸ್ಥಾನವನ್ನ ತಲುಪಿದೆ. ನಮ್ಮ ತಲೆ ಇನ್ನೂ ಹೆಚ್ಚು ವಿಚಾರವನ್ನ ಮಾಡುತ್ತೆ ಈ ಕಾರಣದಿಂದ, ಇಂಟರ್ನೆಟ್ ನ ಕಾರಣದಿಂದ. ಇಷ್ಟೇ ಅಲ್ಲ, और उन्होंने बदली तकनीक के कारण जिंदगी के बदले नजरिए को भी उसे समझाया. पिताजी समझा रहे हैं रोहन को. क्या समझा रहा है? उन्होंने बदली तकनीक, बदली तकनीक, तकनीक यानी टेक्नोलॉजी. ತಕ್ನೀಕ್ ಅಂತಂದ್ರೆ ಇದರಲ್ಲಿ ಬಹಳಷ್ಟು ಶಬ್ದಗಳು ಬರ್ತವೆ, ಯಾವುದು ಟೆಕ್ನಿಕಲ್ ವರ್ಡ್ ಸಿಗ್ತವೆ. ಅವು ಹಿಂದಿಯಲ್ಲಿ ತರ್ಜುಮೆ ಹಾಕೊಂಡಿದೆ, ಹಿಂದಿಯಲ್ಲಿ ಇದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ನೀವು ತಲೆಲಿಟ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು. ಈ ಪಾಠದಲ್ಲಿ ತುಂಬಾ 1 ಮಾರ್ಕ್ಸಿನ, ತುಂಬಾ ಒಳಗಿಂದ ಒಂದೊಂದು ಮಾರ್ಕ್ಸಿನ ಕ್ವಶನ್ ತೆಗಿತಾರೆ. ಹಾಗಾಗಿ ಈ ಪಾಠದಲ್ಲಿ, ಆಮೇಲೆ ಈ ಪಾಠದಿಂದ ಒಂದು ಪ್ರಬಂಧದ ಪ್ರಶ್ನೆ ಉತ್ತರಕ್ಕೆ ಬರಬಹುದು. ಸೊ ಈ ಪಾಠದಿಂದ 5 ಮಾರ್ಕ್ಸ್ ತನಕ ಕ್ವಶನ್ ತೆಗಿಬಹುದು. ತುಂಬಾ ಇಂಪಾರ್ಟೆಂಟ್ ಪಾಠವೇ ಇದು. ಸೊ ಚೆನ್ನಾಗಿ ಈ ಪಾಠವನ್ನ ಓದ್ಕೊಂಡ್ರೆ ಒಂದು ನಿಬಂಧ ಬರೆಯೋದು ಈಸಿ ಆಗ್ಬಿಡುತ್ತೆ. ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಕ್ರಾಂತಿ ಅಂತಾನೆ ನಿಬಂಧ ಟಾಪಿಕ್ ಕೊಟ್ಬಿಡ್ತಾನೆ. ಸೊ ಈ ಪಾಠದ ಪ್ರಶ್ನೋತ್ತರಗಳನ್ನು ಸರಿಯಾಗಿ ನಾವು ತಯಾರು ಮಾಡ್ಕೊಂಡ್ರೆ ಅದನ್ನು 4 ಮಾರ್ಕ್ಸಿನ ಪ್ರಬಂಧ ಬರೆಯೋದು ತುಂಬಾ ಈಸಿ. ಹಾಗಾಗಿ ಈ ಪಾಠ ತುಂಬಾ ಮುಖ್ಯ ಇದೆ, ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಏನ್ ಹೇಳ್ದ? ಬದಲಿ ತಕನೀಕ್ ಕೆ ಕಾರಣ ಜಿಂದಗಿ ಕೆ ಬದಲೇ ನಜರಿಯೇ ಕೋ ಭಿ ಉಸೆ ಸಮಜಾಯ. ಈಗ ಏನ್ ಚೇಂಜ್ ಆಗಿರುವಂತಹ ಟೆಕ್ನಾಲಜಿ ಇದೆ, ಅದರ ಕಾರಣದಿಂದ ಜಿಂದಗಿಗೆ, ನಮ್ಮ ಜೀವನದ ಬದಲಿ ನಜರಿಯೆ, ನಜರಿಯಾ ಅಂತಂದು ದೃಷ್ಟಿಕೋನ, ನೋಡುವಿಕೆ. ನಾವು ಹೇಗೆ ಥಿಂಕ್ ಮಾಡ್ತೇವಿಯೋ, ಸಮಾಜವನ್ನ ಹೇಗೆ ನೋಡ್ತೇವಿಯೋ, ಈ ನೋಡುವಂತಹ ಕ್ರಮದಲ್ಲೂ ಕೂಡ ಬದಲಾವಣೆ ಆಗಿದೆ. ಯಾವ ಕಾರಣದಿಂದ? ಈ ಇಂಟರ್ನೆಟ್ ಕಾರಣದಿಂದ, ಈ ಚೇಂಜ್ ಆಗಿರೋ ಟೆಕ್ನಾಲಜಿಯ ಕಾರಣದಿಂದ. ನಾವು ನಮ್ಮ ದೃಷ್ಟಿಕೋನ ನಾವೀಗ ಸಹಜವಾಗಿ ಹೇಗೆ ಯೋಚನೆ ಮಾಡ್ತಾ ಇದ್ವು ಹಾಗೂ ಅಲ್ಲ. ಯಾವುದೋ ಒಂದು ಟೆಕ್ನಾಲಜಿ ತಂದಲ್ಲಿ ಹಾಕಿದ್ರೆ ಅದು ಬೇರೆ ಏನೋ ಒಂದು ಆಗ್ಬಹುದು ಅಂತೆಲ್ಲ ವಿಚಾರ ಮಾಡ್ಬೋದು. ನಮ್ಮ ವಿಚಾರದ ಸಾಮರ್ಥ್ಯ ಅನ್ನುವಂಥದ್ದು ಏನಿದೆ ತುಂಬಾ ಬದಲಾಗಿದೆ. ಹಾಗಾಗಿ ಲೇಕಿನ್ ರೋಹನ್ इतने से संतुष्ट नहीं हुआ. रोहन अपने पिताजी से और कुछ जानना चाहता था. बस इतना ही उसे वो नहीं है, संतुष्टि नहीं है उसके पिताजी के बात, जो कुछ भी पिताजी उन्हें समझाया रोहन को, उनसे वो संतुष्ट नहीं है. ಅವನಿಗೆ ತೃಪ್ತಿ ಅನ್ನೋದು ಆಗ್ಲಿಲ್ಲ ಅಪ್ಪ ಹೇಳಿದ್ರಲ್ಲಿ. ಇನ್ನೂ ಜಾಸ್ತಿ ವಿಚಾರ ಬೇಕಾಗಿತ್ತು ಅವನಿಗೆ ಇಂಟರ್ನೆಟ್ಟಿನ ಬಗ್ಗೆ. वह इंटरनेट के बारे में विस्तृत जानकारी पाना चाहता था. वह क्या जानना चाहता था? इंटरनेट के बारे में विस्तृत जानकारी जानना ಚಾಹತಾ ತಾ. ಇನ್ನೂ ಹೆಚ್ಚಿನ ಏನು ನಾಲೆಜ್ ಅನ್ನ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಬಾಬೂಜಿ ಇತ್ನಾ ಹಿ ಜಾನ್ತೆ ಥೇ. ಆದ್ರೆ ತಂದೆಯವರು ಇಷ್ಟೇ ಅವರಿಗೆ ಗೊತ್ತಿದ್ದು. ಸ್ವಲ್ಪ ಔಟ್ಡೇಟೆಡ್, ಸ್ವಲ್ಪ ಹಳೆ ತಲೆ. ಈಗಿನ ಮಕ್ಕಳಿಗೆ ಗೊತ್ತಿರುವಷ್ಟು ಅವರ ಅಪ್ಪನಿಗೆ ಗೊತ್ತಿರೋದಿಲ್ಲ ಟೆಕ್ನಾಲಜಿಯಲ್ಲಿ. ಇನ್ನು ನಿಮ್ಮ ಮಕ್ಕಳಿಗೆ ಗೊತ್ತಾಗುವಂತದ್ದು ನಿಮ್ಗೆ ಏನೂ ಗೊತ್ತೇ ಆಗೋದಿಲ್ಲ. ಆ ತರದ ಅಷ್ಟು ಟೆಕ್ನಾಲಜಿ ಇನ್ನೂ ಮತ್ತು ಸ್ಪೀಡಲ್ಲಿ ಮುಂದೆ ಹೋಗುತ್ತೆ. ಹಾಗಾಗಿ ನಾವು ಅಪ್ಪ ಬಂದ್ಕೊಂಡು ನಮ್ಮ ಮೊಬೈಲ್ ಕೊಟ್ಕೊಂಡು, ತಮ್ಮ ಇದೊಂದು ನಂಬರ್ ಸೇವ್ ಮಾಡ ಅಂತ ಹೇಳ್ತಾರೆ, ಬಂದ್ಕೊಂಡು ನಮ್ಮ ಕೈ ಕೊಟ್ಕೊಂಡು ಮೊಬೈಲ್ ಅನ್ನ. ನಾವು ಹಂಗಿದ್ದೇವೆ. ನಿಮ್ಗೆ ಸ್ವಲ್ಪ ಬದಲಾವಣೆ ಇದೆ, ನಿಮ್ಮ ತಂದೆಯವರಿಗೆ ಸ್ವಲ್ಪನಾದ್ರೂ ಟೆಕ್ನಾಲಜಿಯ ಅಂದಾಜಿದೆ. ನಮ್ಮ ತಂದೆಯ ಕಾಲದಲ್ಲೆಲ್ಲ ಅವ್ರಿಗೆ ಇಂಥದ್ದನ್ನ ನೋಡಿದವರೇ ಅಲ್ಲ, ಅವ್ರಿಗೆ ಅಷ್ಟುದನ್ನು ನಾವೇ ಮಾಡ್ಕೊಡ್ಬೇಕಾಗತ್ತೆ. ಅಂದ್ರೆ ಟೆಕ್ನಾಲಜಿ ಎಷ್ಟು ಬೇಗನೆ ಇಂಪ್ರೂವ್ ಆಗಿದೆ ಅಂತಂದ್ರೆ ತುಂಬಾ ಸ್ಪೀಡಲ್ಲಿ ಡೆವಲಪ್ ಆಗಿದೆ. ಹಾಗಾಗಿ ಅವರಿಗೆ ಅದರ ಡೆವಲಪ್ ಆಗಿರುವಂತದ್ದನ್ನ ಕವರ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ನಮ್ಮ ಹಳೆಯ ಪೀಳಿಗೆಯವರು, ನಮ್ಮ ಹಳೆಯ ಜನರಿಗೆ, ನಮ್ಮ ಹಿಂದಿನ ತಂದೆ ತಾಯಿಯವರಿಗೆಲ್ಲ ಅದು ಅರ್ಥವೇ ಆಗೋದಿಲ್ಲ ಎಷ್ಟೋ ಜನರಿಗೆ. ನಾವು ಆ ಯುಗದಲ್ಲಿದ್ದೇವೆ, ನಮಗೆ ಸ್ವಲ್ಪ ಆದ್ರೂ ಅರ್ಥ ಆಗುತ್ತೆ. ಇನ್ನು ಮುಂದಿನ ಯುಗ ಇದೆಯಲ್ಲ, ಇನ್ನೂ ಸ್ಪೀಡಲ್ಲಿ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಒಗ್ಗಬೇಕು. ನಾವು ಅದಕ್ಕೆ ತಕ್ಕನಾಗಿ ನಾವು ಮಾರ್ಪಾಟನ್ನ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ ಅಲ್ಲಿ, ನಮ್ಮ ಟೆಕ್ನಾಲಜಿಯಲ್ಲಿ, ನಮ್ಮ ಜ್ಞಾನದಲ್ಲಿ. ಸೊ ಏನ್ ಹೇಳ್ತಾ ಇದ್ದಾನೆ, ಬಾಬೂಜಿ ಅವರಿಗೆ ಗೊತ್ತಿದ್ದೇ ಇಷ್ಟಾಗಿತ್ತು.
ಇಂಟರ್ನೆಟ್ ಏನು ಅವ್ರಿಗೆ ಗೊತ್ತಿದ್ದೇನಾಗಿತ್ತು, इंटरनेट ಅಂತಂದ್ರೆ ಏನು, एक तरह के विश्वव्यापी कंप्यूटरों का अंतर्जाल है. ಇದನ್ನ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. इंटरनेट एक तरह के एक तरह से ವಿಶ್ವವ್ಯಾಪಿ ಕಂಪ್ಯೂಟರೋं का अंतर्जाल है. ಇಂಟರ್ನೆಟ್ ಅಂತಂದ್ರೆ ಏನು ತಂದೆಯವರಿಗೆ ಗೊತ್ತಿದ್ದು, ಒಂದು ತರಹದಲ್ಲಿ ವಿಶ್ವವ್ಯಾಪಿ, ವಿಶ್ವದಲ್ಲೆಲ್ಲ ವ್ಯಾಪಿಸಿರುವಂತಹ, ವಿಶ್ವದಲ್ಲೆಲ್ಲ ಹರಡಿರುವಂತಹ ಕಂಪ್ಯೂಟರ್ಗಳ ಅಂತರ್ಜಾಲ. ಅಂತರ್ಜಾಲ ಅಂತಂದ್ರೆ ನೆಟ್ವರ್ಕ್. ಅವರಿಗೆ ಗೊತ್ತಿದ್ದು ಇಷ್ಟೇ, ತಂದೆಯವರಿಗೆ ಗೊತ್ತಿದ್ದು ಏನು, ಇಂಟರ್ನೆಟ್ ಅಂತಂದ್ರೆ ವಿಶ್ವದಲ್ಲೆಲ್ಲ ಹಬ್ಬಿರುವಂತಹ ಅನೇಕ ಕಂಪ್ಯೂಟರ್ಗಳ ಅಂತರ್ಜಾಲ ಅಂತಂದ್ರೆ ನೆಟ್ವರ್ಕ್ ಅಂತ ತಂದೆಯವರಿಗೆ ಗೊತ್ತಿದೆ. जिसकी वजह से, ಅದರ ಕಾರಣದಿಂದ पूरे विश्व का विस्तार एक गांव का सा छोटा हो गया है. इंटरनेट के वजह से, इंटरनेट ನ ಕಾರಣದಿಂದ ಪೂರೇ ವಿಶ್ವಕ, ಇಡೀ ವಿಶ್ವದ ವಿಸ್ತಾರ ಅನ್ನುವಂಥದ್ದೇನಿದೆ, ಎಷ್ಟು ದೊಡ್ಡ ಪ್ರಪಂಚ. ನಿಜವಾಗಿ ನಾವು ಕಿಲೋಮೀಟರ್ನೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಹತ್ತಾರು ಸಾವಿರ ಕಿಲೋಮೀಟರ್ ದೂರದ ದೇಶಗಳೆಲ್ಲ ಇದೆ. ಆದ್ರೆ ಅಷ್ಟೊಂದು ವಿಸ್ತಾರವಾದಂತಹ ದೇಶ एक छोटा सा गांव बन गया है. ಒಂದು ಸಣ್ಣ ಊರ್ನಂಗ ಆಗ್ಬಿಟ್ಟಿದೆ ಇಂಟರ್ನೆಟ್ ಬಂದ್ಮೇಲೆ. 2 ಸೆಕೆಂಡ್ ನಲ್ಲಿ ಎಲ್ಲೋ ಇದ್ದವನಿಗೆ ನಾವು ಪರಿಚಯ ಮಾಡ್ಕೊಳ್ಬಹುದು, ಎಲ್ಲೋ ಇದ್ದವನ ಮುಖವನ್ನು ನೋಡ್ಬೋದು, ಅವನಲ್ಲಿ ಏನ್ ಮಾಡ್ತಾನೆ ತಿಳ್ಕೊಳ್ಬಹುದು. ಎಷ್ಟು ಇದಾಗ್ಬಿಟ್ಟಿದೆ ನೋಡಿ, ಒಂದು ಸಣ್ಣ ಊರಿನ ತರದಲ್ಲಿ ಆಗ್ಬಿಟ್ಟಿದೆ. ಒಂದೇ ಕಡೆ ಕೂತ್ಕೊಂಡಲ್ಲಿ ಇಡೀ ಪ್ರಪಂಚವನ್ನು ನಾವು ಇಂದು ನೋಡಬಹುದು. ಹಾಗಾಗಿ इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. सुझाव, सुझाव शब्द का अर्थ है सलाहे. ಸಲಹೆ ಕೊಡೋದು. ಏನು ಕೊಟ್ಟ, ನಿನ್ನ ಕಂಪ್ಯೂಟರ್ ಶಿಕ್ಷಕನ ಹತ್ರಕ್ಕೆ ಹೋಗಿ ಕೇಳಿ ಹೇಳಿ ಮಾಡ್ಕೊಳಪ್ಪ, ಪೂಚ್ತಾಚ್ ಕರೆ, ವಿಚಾರಣೆ ಮಾಡ್ಕೊ ನೀನು ಅಂತ ರೋಹನ್ಗೆ ಅವನ ತಂದೆ ಉತ್ತರವನ್ನ ಕೊಟ್ರು. ಸರಿ, ರೋಹನ್ಗೆ ಉತ್ತರ ಕೊಟ್ರು. ಏನ್ ಮಾಡ್ತಾನೆ ರೋಹನ್ನ, ಮರುದಿನ ತಂದೆ ಹತ್ರಕ್ಕೆ ಶಿಕ್ಷಕರ ಹತ್ರಕ್ಕೆ ಹೋಗ್ತಾನೆ. दूसरा दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. क्लास होगी प्रश्न ಕೇಳ್ದ कंप्यूटर शिक्षकर ಹತ್ರ. रोहन पूछता है क्या सर इंटरनेट का मतलब क्या है. ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು, ಸರಿಯಾಗಿ ತಲೆಯಲ್ಲಿಟ್ಕೊಳ್ಬೇಕು. ಇಲ್ಲಿ ಹೇಗಿದೆಯೋ ಹಂಗೆ ತಲೆಯಲ್ಲಿಟ್ಕೊಳ್ಬೇಕು. इससे किस प्रकार की क्रांति हुई है. ಇದರಿಂದ ಯಾವ ರೀತಿಯಾದಂತಹ ಕ್ರಾಂತಿ ಆಗಿದೆ ಸರ್, ಇಂಟರ್ನೆಟ್ ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡ್ದ. ಸರಿ, ಶಿಕ್ಷಕರು ಹೇಳಿದ್ರು ಬಡ ಅಚ್ಚಾ ಸವಾಲ್ ಹೈ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿಯಪ್ಪ ನೀನು, ಸುನೋ ಕೇಳು. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. इंटरनेट यानी क्या है, अनगिनत कंप्यूटरों के, ನಾನು ಇಲ್ಲೇನೋ ಒಂದು ಬಿಡಿಸ್ತೇನೆ, ಕಾಣಿಸುತ್ತಾ ನೋಡ್ಕೊಳ್ಳಿ. ಇದೊಂದು ಕಂಪ್ಯೂಟರ್, ಇದೊಂದು ಕೀಪ್ಯಾಡ್ ಎಲ್ಲ ಇದೆ, ಇದೊಂದು ಕಂಪ್ಯೂಟರ್. ಇಂಥವ್ರು ಕಾಣಿಸ್ತಾ ಹಂಗಾಗ್ತಾ ಇದೆಯಾ, ಒಂದು ಕಂಪ್ಯೂಟರ್. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್, ಬೇಕಾದ್ರೆ ಒಂದು ಹಿಂಗ್ ಗೆರೆ ಎಳೆದು ಒಂದು ಮೌಸ್ ಮಾಡ್ಬಿಡ್ತಾರೆ ಇಲ್ಲಿ ಬರೀ. ಒಂದು ಕಂಪ್ಯೂಟರ್ ಇಲ್ಲಿದೆ. ಅವನು ಏನ್ ಹೇಳ್ತಾ ಇದ್ದಾನೆ, ಇದೇ ರೀತಿಯಾದ ಅನ್ಗಿನತ್ ಕಂಪ್ಯೂಟರ್ ಓಕೆ, ಅನ್ಗಿನತ್ जिसका गिनती न कर सके वो अनगिनत है. ಅನ್ಗಿನತ್ ಯಾನೆ ಅಳತೆ ಏನು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯವೇ ಆಗದಷ್ಟು ಅನ್ಗಿನತ್ ಕಂಪ್ಯೂಟರ್ ಓಕೆ, ಬಹಳಷ್ಟು ಕಂಪ್ಯೂಟರ್ಗಳ. ಇಂಟರ್ನೆಟ್ ಯಾನೆ ಅನ್ಗಿನತ್ ಕಂಪ್ಯೂಟರ್ ಓಕೆ ಕೈ ಅಂತರ್ಜಾಲೋಂಕ, ಸರಿ ತಲೆಯಲ್ಲಿಟ್ಕೊಳ್ಳಿ, ಕೈ ಅಂತರ್ಜಾಲೋಂಕ ಬಹಳಷ್ಟು, ಕೈ ಬಹಳ ಹೆಚ್ಚಿನ, ಅಂತರ್ಜಾಲ, ಅಂತರ್ಜಾಲ ಅಂತಂದ್ರೆ ವೆಬ್, ಮಧ್ಯ ಮಧ್ಯದಲ್ಲಿ ಇರುವಂತದ್ದು ಅಂತರ್ಜಾಲ. ಈ ಕಂಪ್ಯೂಟರ್ ನಿಂದ ಈ ಕಂಪ್ಯೂಟರ್ಗೆ ಏನೋ ಸಂಬಂಧ ಇದೆ, ಈ ಕಂಪ್ಯೂಟರ್ ನಿಂದ ಈ ಕಂಪ್ಯೂಟರ್ಗೆ ಸಂಬಂಧ ಇದೆ, ಈ ಕಂಪ್ಯೂಟರ್ ನಿಂದ ಈ ಕಂಪ್ಯೂಟರ್ಗೆ ಸಂಬಂಧ ಇದೆ. ಸರಿ, ಅನ್ಗಿನತ್ ಕಂಪ್ಯೂಟರೋಂಕೆ ಕೈ ಅಂತರ್ಜಾಲೋಂಕ, ಬಹಳಷ್ಟು ಅಂತರ್ಜಾಲಗಳ, ಇದು ಅಂತರ್ಜಾಲ. ಜಾಲ ಅಂತಂದ್ರೆ ಬಲೆ, ಅಂತರ್ಜಾಲ ಒಳಬಲೆ. ಸರಿ, ಕಂಪ್ಯೂಟರ್ ಮಧ್ಯದಲ್ಲಿ ಜಾಲ ಸೇರ್ಕೊಳ್ಳೋದು.
ಇಲ್ಲಿ 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 कई अंतर्जालों के एक दूसरे से संबंध स्थापित करने का जाल है. ಒಂದರ ಜೊತೆಗೆ ಮತ್ತೊಂದು. ಈ ಕಂಪ್ಯೂಟರ್ ಇಂದ ಇದಕ್ಕೆ ಬರಬಹುದು, ಈ ಕಂಪ್ಯೂಟರ್ ಇಂದ ಇಲ್ಲಿ ಹೋಗಬಹುದು, ಈ ಕಂಪ್ಯೂಟರ್ ಇಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ನೀವು ಎಲ್ಲಿ ಬೇಕಾದ್ರೆ ತಗೊಂಡು ಈ ಕಂಪ್ಯೂಟರ್ ಮಧ್ಯದಲ್ಲಿ ಒಂದು ಅಂತರ್ಜಾಲದ ಮಧ್ಯದಲ್ಲಿ ಮತ್ತೆ ಜಾಲ ಹೊಂದಿರುವಂತದ್ದು ಇಂಟರ್ನೆಟ್. ಅರ್ಥ ಆಗ್ತಾ ಇದೆಯಾ? इंटरनेट यानी अनगिनत कंप्यूटरों के कई अंतर्जालों का एक दूसरे से, ಬಹಳಷ್ಟು ಅಂತರ್ಜಾಲಗಳಿವೆ, ಅಂತರ್ಜಾಲ ಇದೆ, ಅದರ ಜೊತೆಗೆ ಏಕ್ ದೂಸರೆ ಸೆ, ಒಂದಕ್ಕೆ ಮತ್ತೊಂದರ ಜೊತೆಗೆ ಏಕ್ ದೂಸರೆ ಸೆ ಸಂಬಂಧ ಸ್ಥಾಪಿತ ಕರ್ನೆ ಕಾ ಜಾಲ ಹೇ. ಅಲ್ಲಿ ಮಧ್ಯ ಅದರ ಮಧ್ಯದಲ್ಲಿ ಮತ್ತೆ ಸಂಬಂಧವನ್ನ ಏರ್ಪಡಿಸುವಂತಹ ಜಾಲ ಇಂಟರ್ನೆಟ್. ಈ ನೋಡಿ, ಅಮೆರಿಕದಲ್ಲಿ ಯಾವುದೋ ಒಂದು ಸಿಸ್ಟಮ್ ಇದೆ ಅಂತಾದ್ರೆ ಆ ಸಿಸ್ಟಮ್ಮಿನ ಜೊತೆಗೆ ನಮ್ಮ ಇಲ್ಲಿರುವಂತಹ ಸಿಸ್ಟಮ್ಮಿನ ನಡುವೆ ಸಂಬಂಧವನ್ನ ನಾವು ಕಲ್ಪಿಸಬಹುದು ಇಂಟರ್ನೆಟ್ ಇದ್ದಲ್ಲಿ. ಯಾವುದೇ ಲೈನ್ ಬೇಕಾಗೋದಿಲ್ಲ. ಇಲ್ಲಿಂದ ಅಮೆರಿಕದವರಿಗೆ ನಾವು ಎಕ್ಸ್ಟ್ರಾ ಎಳ್ಕೊಂಡು ಹೋಗ್ಬೇಕು ಅಂತಿಲ್ಲ, ಆ ಕಂಪ್ಯೂಟರ್ ಕೊಡ್ಬೇಕು ಅಂತ. ಅದೇನಾಗತ್ತೆ, ಇದೇ ಲೈನ್ ಮೇಲೆ ಹೋಗುವಂತದ್ದೇ ಇಂಟರ್ನೆಟ್ ಇದೆಯಲ್ವಾ. ನಾವು ಈಗೇನು ಯೂಸ್ ಮಾಡ್ತಾ ಇದ್ದೇವೆ, ನೀವು ಯಾವ್ದು ಮೊಬೈಲ್ ಟವರ್ ಇಂದ ಇಂಟರ್ನೆಟ್ ತಗೊಳ್ತೇವೆ, ಇದ್ ಮಾಡ್ತೇವೆ ಅಂತೆಲ್ಲ ಇದೆಯಲ್ಲ, ಮೊಬೈಲ್ ಟವರ್ ನಿಂದೆಲ್ಲ ನಾವು ಎಷ್ಟು ಜಸ್ಟ್ ಒಂದು 6 to 7-8% ಇಂಟರ್ನೆಟ್ ಯೂಸ್ ಆಗುತ್ತೆ ಮೊಬೈಲ್ ಟವರ್ ನಿಂದ ಹೋಗೋದು. ಉಳಿದಿದ್ದ ಇಂಟರ್ನೆಟ್ ಎಲ್ಲ ಎಲ್ಲಿಂದ ಬರುತ್ತೆ ಹಾಗಾದ್ರೆ? ಎಲ್ಲವೂ ಲೈನ್ ಅಲ್ಲೇ. ಸಮುದ್ರದ ಆಳದಲ್ಲಿಯೂ ಕೂಡ ಲೈನ್ ಹೇಳ್ಕೊಂಡು ಹೋಗಿದ್ದಾರೆ. ಸಮುದ್ರದ ಇದರಲ್ಲಿ ಮುಂಬೈಗೆ ಬರುವಂತಹ ಜಾಗದಲ್ಲಿ, ಚೆನ್ನೈನಲ್ಲಿ ಎಲ್ಲದೂ ಇದೆ ವೆಬ್. ಸಮುದ್ರದ ಆಳದಲ್ಲಿ ಮತ್ತೊಂದು ದೇಶಕ್ಕೆ ಯಾವುದೋ ಒಂದು ಕಡೆ ಒಂದು ಇದಿರುತ್ತೆ, ದೊಡ್ಡ ಕಂಪ್ಯೂಟರ್ ಅನ್ನ ವ್ಯವಸ್ಥೆ ಮಾಡಿರ್ತಾರೆ, ಒಂದು ಬೇಸ್ ಇರುತ್ತೆ ಅವರದ್ದೇ. ಅಲ್ಲಿಂದ ಅಲ್ಲಿಗೆ ಮಧ್ಯದಲ್ಲಿ ಇದಿರುತ್ತೆ, ಕನೆಕ್ಷನ್ ಇರುತ್ತೆ. ವಾಷಿಂಗ್ಟನ್ DC ಯಲ್ಲಿ ಒಂದು ದೊಡ್ಡ ಏನು ಏನ್ ಹೇಳ್ತಾರೆ, ಮೆಗಾ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ತರಹದ ಒಂದಷ್ಟು ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಅಲ್ಲಿ ಅದಷ್ಟು ಸ್ಟೋರೇಜ್ ಆಗುತ್ತೆ ಡಾಟಾಗಳೆಲ್ಲ. ಅದರಿಂದ ಮತ್ತೊಂದು ಕಡೆಗೆ ಹೋಗುತ್ತೆ, ಸ್ಪ್ರೆಡ್ ಆಗಿ ಹೋಗುತ್ತೆ. ಎಲ್ಲವೂ ಲೈನ್ ಅಲ್ಲೇ ಆಗುವಂತದ್ದೇ. ಇದು ನೀವು ನಮ್ಮ ಕಲ್ಪನೆಗೆ ಏನು ಅನ್ಸುತ್ತೆ, ಎಲ್ಲ GPS ಹೋಗಿ ಸ್ಯಾಟಲೈಟ್ ಇಂದ ಅಲ್ಲಿಗೆ ಹೋಗಿ ಇಲ್ಲಿ ಬರುತ್ತೆ ಅಂತೆಲ್ಲ ಅಂದ್ಕೊಳ್ಬಹುದು ನಾವು. ಅದು ಬರುತ್ತೆ, ಎಷ್ಟು ಬರುತ್ತೆ? ಕೇವಲ 6 to 7%, 8% ಮಾತ್ರ. ಉಳಿದಿದ್ದೆಲ್ಲವೂ ಕೂಡ ಕೇಬಲ್ ಮೇಲೆ ಓಡಾಡುತ್ತೆ ಇಂಟರ್ನೆಟ್. ಸೊ ಎಲ್ಲಾ ಕಡೆ, ಅದರಲ್ಲೇ ಎಷ್ಟೋ ಕಡೆ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತಂತೆ. ಶಾರ್ಕ್ ಮೀನುಗಳೆಲ್ಲ ಬಂದು ಕೇಬಲ್ ಹಾಳು ಮಾಡ್ಬಿಡ್ತಾವಂತೆ ಸಮುದ್ರದ ಅಡಿಗೆ ಹೋಗಿದ್ದನ್ನು. ಅದನ್ನ ರಿಪೇರಿ ಆಗ್ತಾ ಇರುತ್ತೆ. ಹಾಗಾಗಿ ಪ್ರೊಸೆಸರ್ ಏನು ಸಿಸ್ಟಮ್ ಡೌನ್ ಇದೆ ಅಂತೆಲ್ಲ ಹೇಳ್ತಾರೆ, ನೆಟ್ವರ್ಕ್ ಡೌನ್ ಇದೆ ಅಂತಲ್ಲ, ಡೌನ್ ಅಂದ್ರೆ ವರ್ಕ್ ಮಾಡ್ತಾ ಇರ್ತಾರೆ, ಅದ್ರ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲವೂ ಕೂಡ ಲಿಂಕ್ಗಳು ಎಲ್ಲ ಕಂಪ್ಯೂಟರ್ಗಳಿಗೂ ಲಿಂಕ್ ಮಾಡಬಹುದು. ಅದು ಇಂಟರ್ನೆಟ್ ಅಂತ. ನೆಟ್ ಅಂತಂದ್ರೆ ವೆಬ್ ಅಂತ, ನೆಟ್ ಅಂತಂದ್ರೆ ಜಾಲ ಅಂತ. ಹಾಗಾಗಿ ಇದನ್ನು ಸರಿ ನೆನಪಿಟ್ಕೊಳ್ಳಿ. ಇಂಟರ್ನೆಟ್ ಅನ್ಗಿನತ್ ಕಂಪ್ಯೂಟರೋं के कई अंतरजालों का एक दूसरे से संबंध स्थापित करने का जाल है. ಪಕ್ಕಾ ನೆನಪಿಟ್ಕೊಳ್ಳಿ, ಇದೊಂದು ಪ್ರಶ್ನೆ. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ ಅಂತ ಕೇಳ್ತಾನೆ. ಅಥವಾ ನೀವು ಇಂಟರ್ನೆಟ್ ಅಂತಂದ್ರೆ ಏನು ಅಂತ ನಿಬಂಧ ಬರಿತಾ ಇದ್ದೀರಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದನ್ನೇ ಬರ್ಕೊಂಡು ಹೋಗ್ಬೋದು. आज इंसान के लिए खान पान जितना जरूरी है, इंटरनेट भी उतना ही आवश्यक हो गया है. ಮನುಷ್ಯನಿಗೆ ಈಗ ಮುಂಚೆ ಹೇಳ್ತಾ ಇದ್ರು, ಏನು ತಲೆಗೆ ಮೇಲೊಂದು ಸೂರು, ಮೈ ತುಂಬಾ ಒಂದು ಬಟ್ಟೆ, ಹೊಟ್ಟೆಗೆ ಒಂದು ಸ್ವಲ್ಪ ಅನ್ನ, ಇಷ್ಟಿದ್ಬಿಟ್ರೆ ಮನುಷ್ಯ ಜೀವನ ಮಾಡಬಹುದು. ಮೂಲಭೂತ ಅವಶ್ಯಕತೆಗಳು. ಸರಿ, ಈಗ ಮೂಲಭೂತ ಅವಶ್ಯಕತೆಗಳಲ್ಲಿ ಇಂಟರ್ನೆಟ್ ಸೇರಿಸಬೇಕು. ಬಹಳಷ್ಟು ದಿವಸ ಅಲ್ಲ, ಇನ್ನೊಂದು 16 ವರ್ಷದಲ್ಲಿ ಅದು ಒಂದು ಮೂಲಭೂತ ಅವಶ್ಯಕತೆಯೇ ಆಗುತ್ತೆ. ಯಾಕೆಂದ್ರೆ ಅದಿಲ್ಲದೆ ಯಾವ ಕೆಲಸವೂ ಕೂಡ ಸಾಗೋದಿಲ್ಲ. ಮುಂದೆ ಅದರ ಅವಶ್ಯಕತೆಯನ್ನು ಹೇಳುವಾಗ ನೋಡೋಣ. ಏನ್ ಹೇಳ್ತಾ ಇದ್ದಾನೆ ಆಗ ಅಜಿತ್ ಪ್ರಶ್ನೆ ಮಾಡ್ದ, ಏನಂತ? ವಹ ಕೇಸೆ ಸರ್, ಹೆಂಗೆ ಸರ್ ಅದು ಊಟ ತಿಂಡಿ ಹಾಗೆ ಇಂಟರ್ನೆಟ್ ಅಷ್ಟು ಅವಶ್ಯಕವಾದಂತಹ ವಿಚಾರ ನಮ್ಗೆ ಅಂತ ಪ್ರಶ್ನೆ ಮಾಡಿದ. ಆಗ ಶಿಕ್ಷಕರು ಹೇಳ್ತಾರೆ, ಇದು ಇಂಟರ್ನೆಟ್ನ ಇದು ನೋಡಿ, ಏನು ಅದರಿಂದ ಆಗುವಂತಹ ಪ್ರಭಾವ. ಸೊ ಇದೊಂದು ಪ್ರಶ್ನೆಗೆ ಉತ್ತರ. ಈ ಪಾಠದ ಎಲ್ಲಾ ಪ್ಯಾರಗಳು ಪ್ರಶ್ನೆ ಉತ್ತರದಲ್ಲೇ ಕೊನೆಯ ಪ್ರಶ್ನೆಗೆ ಇದೇ ಉತ್ತರ ಆಗಿರುತ್ತೆ. ಏನ್ ಹೇಳ್ತಾ ಇದ್ದಾನೆ? ಕುಚ್ ಸಾಲ್ ಪಹಲೆ दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी. कुछ साल पहले, ಬಹಳಷ್ಟು ಒಂದು ಸ್ವಲ್ಪ ವರ್ಷದ ಹಿಂದೆ, ಬಹಳಷ್ಟಲ್ಲ ಸ್ವಲ್ಪ ವರ್ಷದ ಹಿಂದೆ ಪೋಸ್ಟ್ ಬಂದು 1970, 80, 90, 90 ಈ ಸಂದರ್ಭದಲ್ಲೆಲ್ಲ
ನಮ್ಗೆ ದೂರ ಇರುವಂತಹ ರಿಶ್ತೆದಾರ್ ಸಂಬಂಧಿಕರಿಗೆ ಅಥವಾ ದೋಸ್ತರಿಗೆ ಗೆಳೆಯರಿಗೆ ಏನಾದ್ರೂ ಖಬರ್ ಏನಾದ್ರೂ ವಿಷಯವನ್ನ ಸುದ್ದಿಯನ್ನ ತಲುಪಿಸ್ಬೇಕು ಅಂತಾಗಿದ್ರೆ ಪತ್ರ ಬರಿಬೇಕಾಗಿತ್ತು. ಅದರ ನಂತರ ಫೋನ್ ವ್ಯವಹಾರ ಶುರುವಾಯಿತು. ಅದ್ರ ನಂತರ ಫೋನಿನ ವ್ಯವಹಾರ ನಡೀತಾ ಇತ್ತು. ಅದ್ರ ನಂತರ ಈಗ ಮೆಸೇಜಿನ ವ್ಯವಹಾರಕ್ಕೆ ಬಂದ್ಬಿಟ್ಟಿದೆ. ಇನ್ನು ಮತ್ತು ಸೂಕ್ಷ್ಮ ಟೆಲಿ ಪೋಸ್ಟ್ ಆದ್ಮೇಲೆ ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ಮತ್ತು ಸ್ಪೀಡ್ ಎಲ್ಲ ಆಗ್ತಿತ್ತು. ಅದ್ರ ನಂತರ ಟೆಲಿಫೋನ್ ಬಂತು. ಆಮೇಲೆ ಮೊಬೈಲ್ ಬಂದಿದೆ ಈಗ, ಇಲ್ವಾ? सो चिट्ठी लिखनी पड़ती थी या दूरभाषा का प्रयोग करना पड़ता था, उपयोग करना पड़ता था. ಅಥವಾ ದೂರಭಾಷ್ ಅಂತಂದ್ರೆ ಟೆಲಿಫೋನ್. ಫೋನ್ ಮಾಡಬೇಕಿತ್ತು ಅಥವಾ ಲೆಟರ್ ಬರೀಬೇಕಾಗಿತ್ತು. ನಾನು ಬರ್ತೇನೆ ಹೋಗ್ತೇನೆ ಅಥವಾ ನೀವು ಆರಾಮಿದ್ಯಾ ಅದನ್ನ ಕೇಳಬೇಕು ಅಂತಾಗಿದ್ರೆ. ಆದರೆ ಅದರಿಂದ ಏನಾಗ್ತಿತ್ತು, ಇಸ್ಮೇ ಸಮಯ ಅವ್ರ ಪೈಸೆ ದೋನೋ ಕಾ ಅಧಿಕ ವ್ಯಯ ಹೋತಾ ಥಾ. ಇದರಲ್ಲಿ ಟೈಮೂ ಹಾಳಾಗ್ತಾ ಇತ್ತು, ಜೊತೆಗೆ ದುಡ್ಡು ಕೂಡ ವೇಸ್ಟ್ ಆಗ್ತಾ ಇತ್ತು ಜಾಸ್ತಿ. ಲೇಕಿನ್ ಇಂಟರ್ನೆಟ್ ದ್ವಾರ ಪಲ್ ಭರ್ ಮೇ, ಆದರೆ ಇಂಟರ್ನೆಟ್ ನ ಮೂಲಕ ಪಲ್ ಕ್ಷಣ ಮಾತ್ರದಲ್ಲಿ ಪಲ್ ಭರ್ ಮೇ ಬಿನಾ ಜಾದಾ ಖರ್ಚು ಕಿಯೇ, ಒಂದು ಸ್ವಲ್ಪವೂ ಖರ್ಚು ಮಾಡದೆ ಏನ್ ಮಾಡ್ಬೋದು, ಬಿನಾ ಜಾದಾ ಖರ್ಚು ಕಿಯೇ ಕೋಯಿ ಭಿ ವಿಚಾರ ಹೋ, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಏನು ವಿಷಯ ಬೇಕಾದ್ರೂ ಇರ್ಬೋದು. ಸ್ಥಿರ ಚಿತ್ರ ಅಂದ್ರೆ ಸ್ಟಿಲ್ ಫೋಟೋ ಓಕೆ, ಕ್ಯಾಪ್ಚರ್ ಪಿಕ್ಚರ್. ಸ್ಥಿರ ಚಿತ್ರ ಹೋ, ವಿಡಿಯೋ ಚಿತ್ರ ಹೋ, ವಿಡಿಯೋ ಇರಬಹುದು. दुनिया के किसी भी कोने में भेजना मुमकिन हो गया है. दुनिया के किसी भी कोने में, ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಬೇಕಾದ್ರೂ ನಾವೀಗ ಪಲ್ ಭರ್ಮೆ ಕ್ಷಣ ಮಾತ್ರದಲ್ಲಿ ವಿಡಿಯೋ ಇರಬಹುದು, ಫೋಟೋ ಇರಬಹುದು, ಅಥವಾ ಯಾವುದೇ ಸಬ್ಜೆಕ್ಟ್ ಇರಬಹುದು, ವಿಷಯ ಇರಬಹುದು, ಕಳಿಸಬಹುದು. तुम चाहो तो पूरे एक पुस्तकालय की किताबों के विषय को एक समय में कहीं भी बेच सकते हो. तुम चाहे तो, ನೀನು ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ಎಷ್ಟು ನೋಡಿ, ಇಡೀ ಒಂದು ದೊಡ್ಡ ಲೈಬ್ರರಿ, ನೀವು ಲೈಬ್ರರಿಗಳನ್ನ, ನ್ಯಾಷನಲ್ ಲೈಬ್ರರಿಗಳನ್ನ ಒಮ್ಮೆ ಯಾವಾಗಾದ್ರೂ ಹೋಗಿ ನೋಡಿ. ನ್ಯಾಷನಲ್ ಲೈಬ್ರರೀಸ್ ಅಂತ ದೇಶದಲ್ಲಿ ಬಹಳಷ್ಟು ಇದೆ. ಸ್ಟೇಟ್ ಅಲ್ಲಿ ಒಂದೊಂದು ದೊಡ್ಡ ದೊಡ್ಡ ಲೈಬ್ರರಿಗಳಿರ್ತಾವೆ. ಎಷ್ಟು ದೊಡ್ಡಕಿರುತ್ತೆ ಅಂದ್ರೆ ನೀವು ಪುಸ್ತಕ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲಕ್ಷಗಟ್ಟಲೆ ಪುಸ್ತಕ. ಅಲ್ಲಿರುವಂತಹ ಎಲ್ಲಾ ಪುಸ್ತಕಗಳ ವಿಷಯವನ್ನ, ಪುಸ್ತಕದಲ್ಲಿರೋ ಎಲ್ಲಾ ಪುಸ್ತಕಗಳ ವಿಷಯವನ್ನ ಕಮ್ ಸಮಯ ಮೇ, ಬಹಳ ತುಂಬಾ ಕಡಿಮೆ ಸಮಯದಲ್ಲಿ ಕಹಿ ಭೀ ಬೇಚ್ ಸಕ್ತೆ ಹೋ, ಎಲ್ಲ ಬೇಕಾದ್ರೂ ನೀನು ಅದನ್ನ ಕಳಿಸಬಹುದು. ಈಗ ಎಲ್ಲ PDF ಪುಸ್ತಕಗಳು ಆರಾಮಾಗಿ ಸಿಗ್ತಾ ಇದೆ. PDF ಪುಸ್ತಕಗಳು ಮುಗಿದೋಯ್ತು ಆ ಕಥೆನೂ. ಈಗೆಲ್ಲ ಪುಸ್ತಕವನ್ನೇ ರೀಡ್ ಮಾಡುತ್ತೆ ಆಪ್ಗಳು, ಆ ತರದ ಆಪ್ಗಳು ಬರ್ತಾ ಇವೆ. ಅದ್ ನಾವು ಇಂಥ ಪುಸ್ತಕ ಅಂತ ಕೊಟ್ಕೊಂಡ್ಬಿಟ್ರಾಯ್ತು, ಅದರಲ್ಲಿರೋ ವಾಕ್ಯಗಳನ್ನ ಅದು ಸ್ಪಷ್ಟವಾಗಿ ಧ್ವನಿಯಲ್ಲಿ ಹೇಳ್ತಾ ಹೋಗುತ್ತೆ. ಅಲ್ಲಿ ಹೇಗಿದೆಯೋ ವಾಕ್ಯ ಹಾಗೆಯೇ ಹೇಳ್ತಾ ಹೋಗುತ್ತೆ. ನಾವು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಂಡು ಹೋದ್ರಾಯ್ತು. ಈಗ ಅಷ್ಟರ ಮಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಯಾವುದೋ ಒಂದು ಅಪ್ಲಿಕೇಶನ್ ಎಲ್ಲ ನೋಡಿದಪ್ಪ, 2 ಲಕ್ಷ ಪುಸ್ತಕಗಳಿವೆ ಅಂತ ಅದರಲ್ಲಿ. ಅದಕ್ಕೆ ಪೇಯಬಲ್ ಆಪ್, ಅದು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಹಾಕೊಂಡ್ರೆ ನಮ್ಗೆ ಅಲ್ಲಿರೋ ಪುಸ್ತಕ, ಯಾವ ಪುಸ್ತಕ ಬೇಕಾದ್ರೂ ಓದಬೇಕು ಅಂತಿಲ್ಲ. ಓಡಾಡ್ತಾ ಎಲ್ಲ ಪುಸ್ತಕವನ್ನ ಕೇಳ್ತಾ ಓದು. ಪುಸ್ತಕ ಓದೋದಲ್ಲ, ಇನ್ನು ಪುಸ್ತಕ ಕೇಳೋದು. ಪುಸ್ತಕವೂ ಕೇಳೋದು, ಹಾಡಲ್ಲ ನಾವು ಮುಂಚೆ ಕೇಳೋದಾಗಿತ್ತು, ಅದು ಓದೋದಲ್ಲ. ಈಗ ಪುಸ್ತಕ ಅನ್ನೋದು ಕೇಳೋದು, ಓದೋದಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಜನರಿಗೆ ಪುರ್ಸೋತಿಲ್ಲ ಪುಸ್ತಕ ಓದ್ಲಿಕ್ಕೆ. ಎಲ್ಲ ಯಾವ್ದು ಹೇಳಿದ್ರೆ ನಾವು ಕೇಳ್ಬೇಕು ಅಂದ್ರೆ ಕೊನೆ ಪಕ್ಷ ಅಷ್ಟಾರು ಆಸಕ್ತಿ ಉಳಿಸ್ಕೊಂಡ್ರೆ ಸಾಕು. ಸೊ ಏನಾಯ್ತು, ಪೂರೇ पुस्तकालय की किताबों के विषय को कम से कम समय में कहीं भी बेच सकते हैं, ಎಲ್ಲಿ ಬೇಕಾದ್ರೂ ಕಳಿಸಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಇಂಟರ್ನೆಟ್ ಅನ್ನೋದು ಇಂದಿನ ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣವಾದಂತಹ ಅಂಗ, ಒಂದು ನಮ್ದು ಪಾರ್ಟ್ ಅದು ಇಂಟರ್ನೆಟ್ ಅನ್ನೋದು. ಈಗ ಶಾಯದ್ ಇಸ್ಕೆ ಬಿನಾ, ಇದು ಒಂದು ವೇಳೆ ಇಲ್ಲ ಅಂತ ಆದ್ರೆ, ಇಂಟರ್ನೆಟ್ ಇಲ್ಲ ಅಂತ ಆದ್ರೆ, ಸಂಚಾರ ವ ಸೂಚನಾ ದೋನೋ ಹಿ ಕ್ಷೇತ್ರ ಠಪ್ ಪಡ್ ಜಾತೆ ಹೇ. ಠಪ್ ಪಡ್ ಜಾನ, ಸ್ತಬ್ಧ ಹೋ ಜಾನ, ನಿತ್ಕೊಂಡ್ಬಿಡೋದು. ಠಪ್ ಪಡ್ ಜಾನ, ಅದು ಸ್ತಬ್ಧ ಆಗ್ಬಿಡುವಂಥದ್ದು, ಏನು ಮೂವ್ಮೆಂಟೇ ಇರೋದಿಲ್ಲ. ಯಾವ್ಯಾವ ಕ್ಷೇತ್ರಗಳು? ಸಂಚಾರ ವ ಸೂಚನಾ, ಸಂಚಾರ ಕ್ಷೇತ್ರ, ಟ್ರಾನ್ಸ್ಪೋರ್ಟೇಷನ್ ಕ್ಷೇತ್ರ, ಮತ್ತು ಸೂಚನಾ ಇನ್ಫಾರ್ಮೇಶನ್. ಏನು ಇವೆರಡು, ಇನ್ಫಾರ್ಮೇಶನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಇವೆರಡೂ ಕ್ಷೇತ್ರ ಕೂಡ ಇಂಟರ್ನೆಟ್ ಇಲ್ಲದೆ ಈಗ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಎಲ್ಲ ಕೆಲಸದಲ್ಲೂ ಇಂಟರ್ನೆಟ್ ನ ಬಳಕೆ ಆಗ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರ ತಗೊಂಡು ನೋಡಿ, ಬ್ಯಾಂಕಿಂಗ್ ನಲ್ಲಂತೂ ಈಗ ಒಂದು ದಿವಸ ಇಂಟರ್ನೆಟ್ ಇಲ್ಲ ಅಂತ ಅಂದ್ರೆ ಎಲ್ಲಾ ಕೆಲಸವೂ ನಿಂತೋಗುತ್ತೆ.
ನೀವು ಯಾರಿಗೂ ದುಡ್ಡು ಕಳಿಸ್ಲಿಕ್ಕೆ ಬರೋದಿಲ್ಲ, ನಿಮ್ ದುಡ್ಡೇ ಎಷ್ಟೋ ಸಲ ತೆಗಿಲಿಕ್ಕೆ ಕೊಡೋದಿಲ್ಲ. ಅಷ್ಟು ನ್ಯಾಷನಲೈಸ್ ಬ್ಯಾಂಕ್, ಕೆಲವೊಂದಷ್ಟು ಬ್ಯಾಂಕ್ಗಳು, ಕೆಲವೊಂದಷ್ಟು ಕೈ ವ್ಯವಹಾರ ಇದೆ, ಇನ್ನು ಸ್ವಲ್ಪ ನಡೀತದೆ ಭಾರತದಂತ ದೇಶದಲ್ಲಿ. ಆದ್ರೆ ಅದು ಇಲ್ಲ ಅಂತ ಆದ್ರೆ ಇಡೀ ದೇಶದ ಎಕಾನಮಿ ಏನಿದೆ, ಒಂದು ದಿವಸ ಇಂಟರ್ನೆಟ್ ಇಡೀ ದೇಶಕ್ಕೆ ಸಿಕ್ಕಿಲ್ಲ ಅಂತ ಆದ್ರೆ ಇಡೀ ದೇಶದ ಎಕಾನಮಿ ಒಂದು ದಿವಸಕ್ಕೆ ಸ್ತಬ್ಧ ಆಗ್ಬಿಡುತ್ತೆ. ಅಷ್ಟು ಇನ್ವಾಲ್ವ್ ಆಗಿದೆ ಎಲ್ಲವೂ ಈಗ ಇಂಟರ್ನೆಟ್ ಮೇಲೆ. ಇಂಟರ್ನೆಟ್ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್, ಪ್ರತಿಯೊಂದಕ್ಕೂ. ಹಾಗಾಗಿ ಹೇಳ್ತಾ ಇದ್ದಾನೆ, सूचना दो और संचार दोनों ही क्षेत्र, ये दो क्षेत्र जो हैं वे ठप पड़ जाते हैं. ಆಗ ನೇಹಾ ಕೇಳ್ತಾಳೆ, ಏನಂತ? ನೇಹಾ ಇದ್ದೀಯ ನಮ್ಮಲ್ಲೇ? सर इंटरनेट द्वारा और कैसे और कौन सी मदद मिलती है? इंटरनेट द्वारा और कौन सी मदद मिलती है? ಮತ್ತೆ ಏನಪ್ಪ ಸಹಾಯ ಸಿಗುತ್ತೆ, ಇಷ್ಟೇನೋ ಅಂತ ಕೇಳ್ದ. ಆಗ ಶಿಕ್ಷಕ ಹೇಳ್ತಾನೆ, ಇಂಟರ್ನೆಟ್ ದ್ವಾರ ಘರ್ ಬೈಠೆ ಬೈಠೆ ಖರೀದಾರಿ ಕರ್ ಸಕ್ತೆ ಹೇ. ನೇಹಾ ಹೇಳ್ತಾಳೆ, ಓ ಸರ್ ನಂಗೆ ಗೊತ್ತಿದೆ, ಅಮೆಝಾನ್ ಅಲ್ಲಿ ಟಿಂಕ್ನ ಒಂದು ಹಾಕ್ಬಿಟ್ಟ ಅಪ್ಪನ ದುಡ್ಡು ಕಿತ್ಕೊಂಡು ಹೋಗುತ್ತೆ, ವಸ್ತು ಮನೆಗೆ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ಹೊತ್ತಿನ ಕೆಲಸವಲ್ಲ. ಒಂದು ಇಂಟರ್ನೆಟ್ ನಲ್ಲಿ ಘರ್ ಬೈಠೆ ಬೈಠೆ ಮನೆಯಲ್ಲೇ ಕುತ್ಕೊಂಡು ಖರೀದಾರಿ ಕರ್ ಸಕ್ತೆ ಹೇ, ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದು, ಈಗ ಎಲ್ಲದಕ್ಕೂ ಪರ್ಮಿಷನ್. ಸೊ ಮನೆಯಲ್ಲೇ ಕೂತು ಖರೀದಾರಿ, ವಿಕ್ರಯವನ್ನು ನಾವು ಅಥವಾ ನಾವು ಏನ್ ಬೇಕಾದ್ರೂ ಖರೀದಿಯನ್ನು ಮಾಡಬಹುದು. ಕೋಯಿ ಬಿ ಬಿಲ್ ಬರ್ ಸಕ್ತೆ ಹೇ, ಬಿಲ್, ಕರೆಂಟ್ ಬಿಲ್, ಆಮೇಲೆ ವಾಟರ್ ಬಿಲ್, ಆಮೇಲೆ ನಿಮ್ದು ಎಲ್ಲ ನಗರಸಭೆ ಅದು ಇದು ಬಿಲ್ಲು, ಯಾವ್ದು ಬೇಕಾದ್ರೂ ಬಿಲ್ ಇರಬಹುದು, ಫೋನ್ ಬಿಲ್ಲು, ಎಂತ ಬೇಕಾದ್ರೂ ಏನೋ ಮನೆಯಲ್ಲೇ ಕುತ್ಕೊಂಡು ನಾವು ಬಿಲ್ ಅನ್ನ ತುಂಬಬಹುದು. इससे दुकान जाने और लाइन में घंटों खड़े रहने का समय बच सकता है. ಇದರಿಂದ ಏನಾಗುತ್ತೆ, ಲೈನ್ ನಲ್ಲಿ ಹೋಗಿ ನಿಂತ್ಕೊಂಡು ಬಿಲ್ ಪೇ ಮಾಡೋದು. ಅವಾಗೆಲ್ಲ ಇತ್ತು, ದೊಡ್ಡ ದೊಡ್ಡ ಕ್ಯೂ ಬೀಳ್ತಿತ್ತು. ಫೋನ್ ಬಿಲ್ಲು, ಕರೆಂಟ್ ಬಿಲ್ ತುಂಬಲಿಕ್ಕೆ ಹೋದ್ರೆ ಒಂದು ಒಪ್ಪತ್ತು ಅದೇ ಕೆಲಸ ಮಾಡಬೇಕಾಗಿತ್ತು. ಮತ್ತು ಮುಂಚೆ ಎಲ್ಲ ಹೋಗಿ ನಿಂತ್ಕೊಂಡ್ಬಿಡ್ತಿದ್ರು. ಮಂಗಳವಾರ ಹಿಂಗೆಲ್ಲ ಆದಾಗ ಹಳ್ಳಿಯವರೆಲ್ಲ ಬಂದ್ಬಿಡ್ತಿದ್ರು, ದೊಡ್ಡ ಕ್ಯೂ ಬೀಳ್ತಿತ್ತು. ಲೈನ್ ನಲ್ಲಿ ನಿಂತ್ಕೊಳ್ಳೋದು, ತಾಸುಗಟ್ಲೆ ವೇಸ್ಟ್ ಮಾಡೋದು, ಇದೆಲ್ಲ ನಿಂತು ಹೋಯ್ತು. ಇಂಟರ್ನೆಟ್ ನಲ್ಲಿ ಮನೆಯಲ್ಲಿ ಕುತ್ಕೊಂಡು 1 ನಿಮಿಷಕ್ಕೆ ನೀನು ರೀಚಾರ್ಜ್ ಮಾಡು ಅಥವಾ ಯಾವುದೇ ಬಿಲ್ ಬೇಕಾದ್ರೆ ತುಂಬಾಕು. इंटरनेट बैंकिंग द्वारा, इंटरनेट बैंकिंग ನ ಮುಖಾಂತರ ದುನಿಯಾ ಕೆ ಕಿಸಿ ಭಿ ಜಗಹ ಪರ್, ಜಗತ್ತಿನ ಯಾವುದೇ ಮೂಲೆಗೆ, ಯಾವುದೇ ಸ್ಥಾನಕ್ಕೆ, ಚಾಹೆ ಜಿತನೆ ಭಿ, ನಿನಗೆ ಎಷ್ಟು ಬೇಕೋ ಅಷ್ಟು, ರಕಂ ದುಡ್ಡು, ಭೇಜಿ ಜಾ ಸಕ್ತಿ ಹೇ, ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದ್ರೂ, ಎಷ್ಟು ಬೇಕಾದ್ರೂ, ಪಾಯಿಂಟ್ 2 ಇದೆ ಇಲ್ಲಿ, ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ದುಡ್ಡನ್ನ ನಾವು ಈಗ ಇಂಟರ್ನೆಟ್ ಮೂಲಕ ಕಳಿಸಬಹುದು ಅಂತ ಸರ್ ಹೇಳಿದ್ರು ನೇಹಾನ ಪ್ರಶ್ನೆಗೆ. ಅವ್ರಂತ ಪ್ರಶ್ನೆ ಮಾಡ್ದ ಅಜಯ. ಮತ್ತೇನು ಸರ್ ಇಷ್ಟೇನಾಗದ್ರೆ ಅಂತ ಪ್ರಶ್ನೆ ಮಾಡ್ದ. ಆಗ ಶಿಕ್ಷಕ ಹೇಳ್ತಾರೆ, और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. ವಿಡಿಯೋ ಕಾನ್ಫರೆನ್ಸ್ ಇಲ್ಲಿ ಬಂತು ನೋಡಿ, ಛಾಯಾಚಿತ್ರ. ವಿಡಿಯೋ ಕಾನ್ಫರೆನ್ಸ್ ಅಂತಂದ್ರೆ ಕಾಲ್ಪನಿಕ ಸಭಾಗಾರ ಅಂತ ಕೊಡ್ತಾರೆ. ವಿಡಿಯೋ कॉन्फ्रेंस यानी एक सभागार जिसमें कई लोगों के साथ 8-10 टीवी के पर्दे पर एक साथ चर्चा होती है. एक सभागार, एक काल्पनिक सभागार ಅದು ಸರಿ. ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ನಾವು ಇದರಲ್ಲಿ ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಜೊತೆಗೆ 8-10 ದೂರದರ್ಶನದ ಸ್ಕ್ರೀನ್ ಹಾಕೊಂಡು, 8-10 ಸ್ಕ್ರೀನ್ ಇಟ್ಕೊಂಡು, ಸರಿ, ಒಂದೇ ಕಡೆ. ಈಗೆಲ್ಲ ಸಾಮಾನ್ಯ ಕೊರೋನಾ ಬಂದ ಮೇಲಂತೂ ಅದು ತುಂಬಾ ಜಾಸ್ತಿ ಆಗಿದೆ. ಪ್ರಧಾನಮಂತ್ರಿಗಳು ನಮ್ಮ ದೇಶದವರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅನ್ನೇ ಮಾಡ್ತಾರೆ ಜಾಸ್ತಿ. ಬೇರೆ ಬೇರೆ ದೇಶದವ್ರ ಜೊತೆಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಆಗುತ್ತೆ. ಯಾಕಂದ್ರೆ ಇಲ್ಲೇ ಕೂತ್ಕೊಂಡು ನಾನು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಬಹುದು, ನಾವೇನ್ ಬೇಕಾದ್ರೂ ಹೇಳ್ಬಹುದು, ಆ ತರದಲ್ಲಿ ಆಗತ್ತೆ. ಈಗ ನಾನು ಈ ಪಾಠ ಮಾಡ್ತಾ ಇದ್ದೇನೆ, ನೀವು ಇಷ್ಟು ಜನ ಕೇಳ್ತಾ ಇದ್ದೀರಿ. ಇದು ಒಂಥರ ಅದೇ ತರದಲ್ಲೇ, ಏನು ವ್ಯತ್ಯಾಸ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಅಂತಾನೆ ಅರ್ಥ. ನನಗೆ ಒಂದೇ ಸ್ಕ್ರೀನ್ ಅಲ್ಲೇ ಅಷ್ಟು ಕಾಣಿಸ್ತೀರಿ. ಅವನು ಹೇಳ್ತಾ ಇದ್ದೇನೆ 8-10 ದೂರದರ್ಶನದ ಪರದೆ ಅಂತ. ಅದು ಈಗ ಮರ್ಜ್ ಆಗ್ಬಿಟ್ಟಿದೆ. ಈ ಪುಸ್ತಕ ಬರುವಾಗ ಇನ್ನು ಸ್ವಲ್ಪ ಹಳೆ ಟೆಕ್ನಾಲಜಿಯಲ್ಲೇ ಇದ್ದ ಇವನು. ಈಗ ಒಂದೇ ಸ್ಕ್ರೀನ್ ಅಲ್ಲಿ 8-10 ಪಾರ್ಟ್ಗಳು, ಸ್ಲೈಡ್ಗಳು ಕೂಡ ಕಾಣಿಸ್ಕೊಳ್ಳುತ್ತೆ ನೋಡಿ. ಎಷ್ಟು ಬೇಗನೆ ಟೆಕ್ನಾಲಜಿ ಬದಲಾಗುತ್ತೆ. ಅವಾಗೆಲ್ಲ 8-10 ಟಿವಿನೇ ಇಟ್ಕೊಳ್ತಿದ್ರು ನೋಡ್ಬೇಕು ಅಂತ. ಈಗ ಒಂದ್ರಲ್ಲೇ ಬರ್ತದೆ. ಬೇಕಾದ್ರೆ ದೊಡ್ಡ ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಒಂದೇ ಸ್ಕ್ರೀನ್ ಅಲ್ಲೇ 10 ಜನರು 20 ಜನರು ನೋಡ್ಬೋದು.
ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ. ಅವ್ರ ಜೊತೆ ಚರ್ಚೆ ಮಾಡಬಹುದು, ಅದನ್ನ ವಿಡಿಯೋ ಕಾನ್ಫರೆನ್ಸ್ ಅಂತ ಹೇಳ್ತಾರೆ. ವಿಡಿಯೋ ಕಾನ್फ्रेंस का मतलब क्या है ಅಂತ ಪ್ರಶ್ನೆ ಕೇಳಬಹುದು. वीडियो कॉन्फ्रेंस यानी एक जगह पर बैठकर दुनिया के कई देशों के प्रतिनिधियों के साथ 8 वर्ष दूरदर्शन के पर्दे पर चर्चा कर सकते हैं, इसी वीडियो कॉन्फ्रेंस कह सकते हैं। एक ही कमरे में बैठकर विभिन्न देशों के रहने वाले लोगों के साथ विचार विनिमय कर सकते हैं. ಬೇರೆ ಬೇರೆ ದೇಶದ ಜನರ ಜೊತೆಗೆ ವಿಚಾರ ವಿನಿಮಯವನ್ನ ಮಾಡಬಹುದು. ಇದನ್ನ ವಿಡಿಯೋ ಕಾನ್ಫರೆನ್ಸ್ ಅಂತ ಕರೀತಾರೆ. ಸರಿ, ಆಗ ಅಂಜಲಿ ಮತ್ತೆ ಪ್ರಶ್ನೆ ಮಾಡಿದ್ಲು. ಅಂಜಲಿ ಇದೆಯಾ? सर क्या इंटरनेट की सहायता से बेरोजगारी को मिटा सकते हैं? बेरोजगारी, बेरोजगारी यानी क्या है? बेरोजगारी यानी अनएम्प्लॉयमेंट, ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆಯನ್ನ ಇಂಟರ್ನೆಟ್ ಕಾರಣದಿಂದ ಏನಾದರೂ ಕಡಿಮೆ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದ್ಲು ಅಂಜಲಿ. ಆಗ ಶಿಕ್ಷಕರು ಹೇಳ್ತಾರೆ, ಹಾ ಖಂಡಿತ ಮಾಡಬಹುದು, ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾ ಜರೂರ್. ಭಾರತದಲ್ಲಿ ಐಟಿ ಅಂತಂದ್ರೆ ಏನು? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನೋಡಿ. ಇಂಗ್ಲಿಷ್ನ ಫುಲ್ ಫಾರ್ಮ್ ಇದು, ಇದನ್ನು ನೆನ್ಪಿಟ್ಕೊಳ್ಬೇಕು. ಐಟಿ ಯಾನೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, और ITES ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನೇಬಲ್ಡ್ ಸರ್ವಿಸಸ್ ಅಲ್ಲಿ ಬಹುವಚನದಲ್ಲಿದೆ. ಸರ್ವಿಸಸ್, ನಾಟ್ ಸರ್ವಿಸ್. ಮೇಲಿಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ITES ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನೇಬಲ್ಡ್ ಸರ್ವಿಸಸ್. ಇದು ಸಂಸ್ಥೆ, ಇದು ಐಟಿ ಸಂಸ್ಥೆ. ITES ಅನ್ನೋದು ಒಂದು ಸಂಸ್ಥೆ. ಈ ಎರಡೂ ಸಂಸ್ಥೆಗಳ ಸಹಾಯದಿಂದ, ಇನ್ಫಾರ್ಮೇಶನ್ ಐಟಿ ಮತ್ತು ITES ಎರಡು ಸಂಸ್ಥೆಗಳ ಸಹಾಯದಿಂದ ಪ್ರವೇಶ ಇಂಟರ್ನೆಟ್ಗೆ ಸಂಭವಸೆ ಹುವಾ ಹೈ. ಇಂಟರ್ನೆಟ್ ಬಂದ ಮೇಲೆ ಇವೆರಡು ಸಂಸ್ಥೆಗಳ ನಿರ್ಮಾಣ ಆದವು. ಈ ಎರಡು ಸಂಸ್ಥೆಗಳ ನಿರ್ಮಾಣ ಆದ್ಮೇಲೆ ಬಹಳಷ್ಟು ಐಟಿ ಕ್ಷೇತ್ರದಲ್ಲಿ, ITES ಕ್ಷೇತ್ರದಲ್ಲಿ ಬಹಳಷ್ಟು ಉದ್ಯೋಗದ ಪ್ರಮಾಣ ಹೆಚ್ಚಿಯಾಯಿತು. ಬಹಳಷ್ಟು ಜನರಿಗೆ ಉದ್ಯೋಗಗಳು ಸಿಗ್ಲಿಕ್ಕೆ ಪ್ರಾರಂಭವಾದವು. ನೋಡಿ, ಇಂಜಿನಿಯರಿಂಗ್ ಅಂತ ನಾವು ಮುಂಚೆ ಇಂಜಿನಿಯರಿಂಗ್ ಅಂದ್ರೆ ಮ್ಯಾನುವಲ್ ಇಂಜಿನಿಯರಿಂಗ್ಗಳು ಜಾಸ್ತಿ ಇದ್ವು, ಸಿವಿಲ್ ಇಂಜಿನಿಯರಿಂಗ್ ಜಾಸ್ತಿ ವರ್ಕ್ ಆಗ್ತಾ ಇತ್ತು, ಅಥವಾ ಬೇರೆ ಇತ್ತು ಈಗೊಂದು 30-40 ವರ್ಷದ ಹಿಂದೆ. ನಂತರದಲ್ಲಿ ಇಂಜಿನಿಯರಿಂಗ್ ಈಗ ಎಲ್ಲಾ ಕ್ಷೇತ್ರದಲ್ಲೂ ಇಂಜಿನಿಯರಿಂಗ್ ಬಂದಿದೆ. ಎಲ್ಲಾ ಕ್ಷೇತ್ರದಲ್ಲೂ ಇಂಜಿನಿಯರಿಂಗ್ ಇದೆ. IT, BT ಎಲ್ಲದು, ವಿಮಾನಯಾನ ಅದರಲ್ಲಿ ಎಲ್ಲದೂ ಇಂಜಿನಿಯರಿಂಗ್ ಇದೆ. ಹಾಗಾಗಿ ಅದೆಲ್ಲದೂ ಕಾರಣ ಆಗ್ಲಿಕ್ಕೆ, ಅಷ್ಟೊಂದು ಉದ್ಯೋಗ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣವೇ ಈ ಐಟಿ ಮತ್ತು ITES ಎರಡು ಸಂಸ್ಥೆಗಳು, ಮುಖ್ಯವಾದಂತಹ ಸಂಸ್ಥೆಗಳು. इनसे अनगिनत लोगों को रोजगार मिला है और सिर्फ हमारे देश में ही नहीं, कई देशों की आर्थिक स्थिति में भी सुधार हुआ है. ಕೇವಲ ನಮ್ಮ ದೇಶ ಅಂತಲ್ಲ, ಎಲ್ಲ ಬಹಳಷ್ಟು ದೇಶಗಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂಟರ್ನೆಟ್ ಬಹಳ ದೊಡ್ಡ ತನ್ನ ಭೂಮಿಕೆಯನ್ನ ಉಳಿಸ್ಕೊಂಡಿದೆ, ಬಹಳಷ್ಟು ಕೆಲಸ ಮಾಡ್ತಾ ಇದೆ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂಟರ್ನೆಟ್. ಸರಿ, ಆಗ ಆಮೋದ್ ಅನ್ನುವನು ಪ್ರಶ್ನೆ ಮಾಡ್ದ. सर मैंने सोशल नेटवर्किंग शब्द कहीं पढ़ा था, क्या अर्थ है उसका? ಸೋಷಿಯಲ್ ನೆಟ್ವರ್ಕಿಂಗ್, ನಾನು ಇದನ್ನ ನಿಮ್ಗೆ ಹೇಳೋದಕ್ಕಿಂತಲೂ ನೀವೇ ನನಗೆ ಮತ್ತು ಚೆನ್ನಾಗಿ ಹೇಳ್ತೀರಿ ಇದನ್ನ. ಸೋಷಿಯಲ್ ನೆಟ್ವರ್ಕಿಂಗ್ ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡ್ದ ಆಮೋದ. ಆಗ ಶಿಕ್ಷಕರು ಹೇಳ್ತಾರೆ, ಸೋಷಿಯಲ್ ನೆಟ್ವರ್ಕಿಂಗ್, ಇದು ಒಂದು ಪ್ರಶ್ನೆ ಉತ್ತರ ನಿಮಗೆ. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಒಂದು ಕ್ರಾಂತಿಕಾರಿಯಾದಂತಹ खोज, अन्वेषणे, जिसमें दुनिया भर के लोगों को एक जगह पर ला खड़ा कर दिया है. जिसने, यह जो सोशल नेटवर्किंग है, उसने दुनिया भर के लोगों को, ಪ್ರಪಂಚದ ಎಲ್ಲ ಜನರನ್ನ ಒಂದೇ ಕಡೆ ತಗೊಬಂದು ನಿಲ್ಲಿಸಿದೆ. खड़ा कर दिया है. सोशल नेटवर्किंग के कई साइट्स हैं, जैसे ಫೇಸ್ಬುಕ್, ಆರ್ಕೂಟ್, ಟ್ವಿಟ್ಟರ್, ಲಿಂಕ್ಡ್ಇನ್, ಹೊಸ ಎಡಿಷನ್ ನಮ್ದು ಇನ್ಸ್ಟಾ ಇಲ್ವಾ, ಅದು ಒಂದು ಈಗ ಭಯಂಕರ ರನ್ನಿಂಗ್ ಅಲ್ಲಿ ಇದೆ. ಅದ್ರ ನಂತರ ಇನ್ ಯಾವ್ದೋ ಒಂದು ಬರುತ್ತೆ, ಮತ್ತೊಂದು ಹೊಸದು ಯಾವ್ದು. ಒಟ್ಟಾರೆ ಒಂದ್ರ ಮೇಲೆ ಒಂದು ಬರ್ತಾ ಹೋಗುತ್ತೆ ಹೊಸ ಇದು ಸೋಷಿಯಲ್ ನೆಟ್ವರ್ಕಿಂಗ್ಗಳು. ಅಲ್ಲಿ ಎಲ್ಲ ಬೇರೆ ಬೇರೆ ದೇಶದ ಜನರು, ಅಥವಾ ನಮ್ಮದೇ ದೇಶದ ಬಹಳ ಕಡೆಯಿಂದ ಇರುವಂತಹ ಬಹಳ ರಾಜ್ಯದ ಜನರು, ನಮ್ದೇ ಫ್ರೆಂಡ್ ಸರ್ಕಲ್ ಬೇರೆ ಬೇರೆ ಕಡೆ ಇದ್ದವರು, ಇವರೆಲ್ಲರನ್ನು ನಾವು ಒಂದೇ ಕಡೆ ತಗೊಂಡು ನಿಲ್ಲಿಸ್ಕೊಳ್ಬಹುದು. ಒಂದೇ ಕಡೆ ನಮ್ಗೆ ಅವರೆಲ್ಲರೂ ಸಿಗ್ತಾರೆ. ಹಾಗಾಗಿ ಇದೊಂದು ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು
ಬೇರೆ ಬೇರೆ ಜನರನ್ನ ಒಂದೇ ಕಡೆ ತಂದು ನಿಲ್ಲಿಸುವಂತಹ ಒಂದು ಮಾಧ್ಯಮ. ಇನ್ನು ಸೈಟೋಂಕೆ ಕಾರಣ ಏನಾಗ್ತಾ ಇದೆ, ಈ ಸೈಟ್ಸ್ ಗಳ ಕಾರಣ. ಸೈಟ್ಸ್ ಅಂತಂದ್ರೆ ಒಂದು ಏನು ಸೈಟ್ಸ್ ಅನ್ನೋದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಬಹಳಷ್ಟು ಸೈಟ್ಸ್ ಗಳಿರ್ತವೆ. ಆಯಾ ಪೇಜ್ಗಳಿಗೆ ಹೋದಾಗ ಈಗ ಎಲ್ಲದಕ್ಕೂ ಇಂಟರ್ನೆಟ್ ಏನ್ ಮಾಡುತ್ತೆ ಕೇಳಿದ್ರೆ, ಪ್ರತಿಯೊಂದು ವಿಭಾಗಕ್ಕೂ ಅದರದ್ದೇ ಆದಂತಹ ಒಂದು ಪರದೆಯನ್ನ, ಒಂದು ಸ್ಪೇಸ್ ಅನ್ನ ಖಾಲಿ ಇಟ್ಟಿರ್ತದೆ. ಇದಿಷ್ಟು ಫೇಸ್ಬುಕ್ ಇಂದು, ಇದಿಷ್ಟಿಂದು ಲಿಂಕ್ಡ್ ಇನ್ ಇಂದು, ಇದಿಷ್ಟಿಂದು ಇನ್ಸ್ಟಾಗ್ರಾಮ್ ಇಂದು, ಒಂದಷ್ಟು ಜಾಗವನ್ನ ಕೊಟ್ಟು ಬಿಡುತ್ತೆ. ಇಂಟರ್ನೆಟ್ ಏನ್ ಮಾಡುತ್ತೆ, ಅದೇ ವೆಬ್ಸೈಟ್ಸ್ಗೆ ಏನಿದೆ ವೆಬ್ಸೈಟ್ಸ್ ಗಳನ್ನ ಕೊಡುತ್ತೆ. ಕರೆಕ್ಟ್. ಆ ಏನು ಆ ಸೈಟ್ಗಳ ಕಾರಣದಿಂದ ಏನಾಗುತ್ತೆ, ದೇಶ ವಿದೇಶದಲ್ಲಿ ಇದ್ದಂತಹ ಜನರ, ದೇಶ ವಿದೇಶದಲ್ಲಿ ಇರುವಂತಹ ಜನರ ರಹನ್ ಸಹನ್ ಅಂತಂದ್ರೆ ಅವರು ವಾಸವಾಗಿ ಇರ್ಲಿಕ್ಕೆ ಮಾಡ್ಕೊಂಡಿದ್ದ ಇರುವಂತಹ ವ್ಯವಸ್ಥೆ. ರಹನ್, ಅವ್ರು ಹೇಗ್ ಬದುಕ್ತಾರೆ. ರಹನ್ ಸಹನ್ ಅಂತಂದ್ರೆ ಅವರ ಜೀವನ ಶೈಲಿ, ಅವ್ರ ಬದುಕುವಿಕೆಯನ್ನ ತೋರಿಸೋದು ರಹನ್ ಸಹನ್. ವೇಷಭೂಷ, ಅವರ ಬಟ್ಟೆ, ಅವರ ಫ್ಯಾಷನ್, ಅವರ ಏನು ಉಡುಗೆ ತೊಡುಗೆಗಳು ಟೋಟಲ್ ಎಲ್ಲವೂ ಬಂತು. ಧರಿಸುವಿಕೆ ಎಲ್ಲವೂ. ವೇಷಭೂಷ. ಖಾನ್ ಪಾನ್, ಅವರ ತಿಂಡಿ ತಿನಿಸುಗಳು, ಏನ್ ತಿಂತಾರೆ, ಏನ್ ಕುಡಿತಾರೆ, ಇವೆಲ್ಲವೂ ನಮಗೆ ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ಇಸ್ಕೆ ಅಲಾವಾ ಸಂಸ್ಕೃತಿ, कला आदि का प्रभाव शीघ्र हमारे समाज पर पड़ रहा है. विदेशी लोगों का रहन सहन, वेशभूषा, खान पान, ये सब जो कुछ भी है वो शीघ्र हमारे समाज पर उसका असर पड़ रहा है. ನಮ್ಮ ಸಮಾಜದ ಮೇಲೆ ಅವರ ಊಟ ತಿನಿಸು, ಅವರ ಡ್ರೆಸ್ಸಿಂಗ್ಸು, ಅವ್ರು ಮಾಡುವಂತಹ ಹರ್ಕತ್ಗಳು, ಕಾರ್ಯಗಳು ಏನಿದೆ ಎಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಜೀವನ ಶೈಲಿಯ ಮೇಲೆ ಅವರ ಪ್ರಭಾವ ಬೀರ್ತಾ ಇದೆ. ನಮ್ಮ ವಿಚಾರಗಳು ಅವ್ರ ಮೇಲೂ ಪ್ರಭಾವ ಬೀರುತ್ತೆ. ಕೇವಲ ಅವರದ್ದೊಂದೇ ನಮ್ಮ ಮೇಲೆ ಬೀರ್ತಾ ಇದೆ ಅಂತಲ್ಲ. ಯಾಕಂದ್ರೆ ಈ ಫ್ರೆಂಚ್ ನಲ್ಲಿ, ಫ್ರಾನ್ಸ್ ದೇಶಗಳಲ್ಲೆಲ್ಲ, ಜರ್ಮನಿ, ಫ್ರಾನ್ಸ್ ಅಲ್ಲೆಲ್ಲ ನಮ್ಮ ಸಂಸ್ಕೃತಿಯನ್ನ ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅದು ತುಂಬಾ ಶ್ರೇಷ್ಠ ಅನಿಸ್ತಾ ಇದೆ, ವ್ಯಾಲ್ಯೂಯಬಲ್ ಅನಿಸ್ತಾ ಇದೆ. ಜರ್ಮನ್ ದೇಶದಲ್ಲಿ ನಾವು ಅದನ್ನು ಬಿಟ್ಟು ನಾವು ಪಾಶ್ಚಾತ್ಯರಾಗ್ತಾ ಇದ್ದೇವೆ. ನಮಗದು ಬೇಕಾಗ್ಲಿಲ್ಲ. ಆದ್ರೆ ಅವರು ನಮ್ಮ ಸಂಸ್ಕೃತಿಯನ್ನು ಇಷ್ಟಪಡ್ತಾ ಇದ್ದಾರೆ, ನಾವು ಅವರದಕ್ಕೆ ಹೋಗ್ತಾ ಇದ್ದೇವೆ. ಅಷ್ಟೇ ತಪ್ಪು. ನಮ್ಮಿಂದ ಆಗ್ತಾ ಇರೋ ಕೆಲಸ ಅದೇ. ನಾವು ಬೆಳಗ್ಗೆ ಎದ್ದು ಅಂತೂ ಪಾಶ್ಚಾತ್ಯರಂಗೆ 8 ಗಂಟೆಗೆ ಎದ್ದು ಏನ್ ಮಾಡ್ತಾ ಬರ್ತೇವೆ. ನಮ್ಮ ಸಂಸ್ಕೃತಿ ನಾವು ಹೆಂಗಿರ್ತೇವೆ ಅನ್ನೋದ್ರ ಬಗ್ಗೆ ನಮ್ಮ ಕಲ್ಪನೆ ನಮಗೆ ಮಾಡ್ತೀವಿ. ನಾವು ಉಳಿದವ್ರಂಗ ಆಗ್ಬಿಟ್ಟಿದ್ದೇವೆ, ಆಳಸಿಗಳಾಗ್ತಾ ಇದ್ದೇವೆ. ಬೇರೆಯವ್ರನ್ನ, ನಮ್ಮ ಹತ್ರ ಎಷ್ಟು ಚಂದ ಇರುವಾಗ ಪರಂಪರೆ, ನಾವ್ ಯಾಕೆ ಬೇರೆದಕ್ಕೆ ಹೋಗ್ಬೇಕು ಅಲ್ವಾ? ಹಾಗಾಗಿ ಬೇರೆಯವರು ನಮ್ಮನ್ನ ಅನುಸರಿಸ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅವ್ರಿಗೆ ಏನೋ ಒಂದು ಒಳ್ಳೆ ಕಂಡಿದೆ ಅಂತ, ನಾವು ಒಳ್ಳೇದ್ ಕಂಡು ಹೋಗಿ ಮತ್ತೊಂದು ಅನುಸರಿಸ್ತಾ ಇರೋದು, ನಮ್ಗೆ ಇಷ್ಟ ಕಂಡು ನಾವು ಹೋಗ್ತಾ ಇರೋದು. ನಾವೇನ್ ಮಾಡ್ತೇವೆ, ಏನೋ ಒಂಥರ ಶಾಕಿ ನಮ್ದು ಸಿಸ್ಟಮ್. ಆ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋದು ಸರಿ. ಅವೆಲ್ಲವೂ ಕೂಡ ನಮ್ಮ ಸಮಾಜದ ಮೇಲೆ ಆಗ್ತಾ ಇದೆ ಈ ಸೋಷಿಯಲ್ ನೆಟ್ವರ್ಕ್ ನಿಂದ ಅಂತ ಶಿಕ್ಷಕರು ಉತ್ತರ ಕೊಟ್ಟರು. ಬಚ್ಚೆ इतना ही नहीं, भारत जैसे प्रगतिशील राष्ट्र ಈ ಪ್ರಶಾಸನ ಬಗ್ಗೆ, ಈ ಗವರ್ನೆನ್ಸ್ ಬಗ್ಗೆ ಮುಂದೆ ಹೇಳ್ತಾ ಇದ್ದೇನೆ. 1-2 ನಿಮಿಷ ನಾನು ಮೀಟಿಂಗ್ ನಿಂದ ಹೊರಗೋಗಿ ಬರ್ತೇನೆ. 50 ನಿಮಿಷ ಆಯ್ತಂತೆ. ಈ ಪಾಠ ಮುಗಿಸಿ ಬಿಡೋಣ ಮಕ್ಕಳೇ. ದಯವಿಟ್ಟು ಬನ್ನಿ ಮತ್ತೆ ಸೇರಿ.